ಹೆಚ್ಚು ಕೆಲಸಗಳು ಜನರಿಗೆ ಉಪಯೋಗ ಆಗಲಿ ಅನ್ನೋ ಭಾವನೆ ಒಳ್ಳೆ ಹೋರಾಟ ಸರ್. ಸರ್ ಅವರು ಇವ್ರು ಫೋನ್ ಮಾಡಿದ್ದೆ ಸ್ವಲ್ಪ 2017ರಿಂದ 23ರವರೆಗೆ ಚಾಲ್ತಿಯಲ್ಲಿದ್ದ ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಕೋರ್ಸನ್ನು ಅಂದಿನ ಕುಲ ಸಚಿವರು ವೈಯಕ್ತಿಕ ಪ್ರತಿಷ್ಠೆಯಿಂದ ಮುಚ್ಚವ್ರೆ. ಈಗೇನು 25-26ನೇ ಸಾಲಿನಲ್ಲಿ ಮತ್ತೆ ತಾವು ಆರಂಭಿಸಬೇಕು ಅಂತ ತಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಮನವಿಯನ್ನು ಮಾಡೋಕ್ಕೆ ಬಂದಿದ್ದೀವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನಿಮ್ಮಲ್ಲಿ ಕೋರುವುದೇನೆಂದರೆ, ಮಂಡ್ಯ ಆರಂಭದಿಂದ ಬಡವರ, ರೈತರ, ಕಾರ್ಮಿಕರ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯದ ಮಕ್ಕಳು ಸದರಿ ವಿಭಾಗದಲ್ಲಿ ಪ್ರವೇಶ ಪಡೆದು ಶಿಕ್ಷಣ ಪಡೆಯುತ್ತಿದ್ದಾರೆ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಕೋರ್ಸನ್ನು 2017ರಲ್ಲಿ ಸರ್ಕಾರ ಕೊಟ್ಟಿತ್ತು. ಉನ್ನತ ಶಿಕ್ಷಣ ಇಲಾಖೆಯೊಂದಿಗೆ ಅನುಮತಿಯೊಂದಿಗೆ ಆರಂಭಿಸಲಾಯಿತು. ತದನಂತರ 23ರವರೆಗೆ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಕೋರ್ಸ್ಗಳನ್ನು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ದುರಂತವೆಂದರೆ 23ರಿಂದ ಈ ಕೋರ್ಸ್ ಅಂದಿನ ಕುಲಸಚಿವರು ವೈಯಕ್ತಿಕ ಪ್ರತಿಷ್ಠೆಯಿಂದ ಮುಚ್ಚಲಾಗಿದೆ. ಬೆಂಗಳೂರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಂಬ ಸಂಸ್ಥೆಯಲ್ಲಿ ಪ್ರಸ್ತುತ ಈಗ ಚಾಲ್ತಿಯಲ್ಲಿದೆ. ಅಲ್ಲಿ ಯಾವುದು ಈ ಸಬ್ಜೆಕ್ಟು, ಈ ಚಾಲ್ತಿಯಲ್ಲಿರುವ ಈ ಕೋರ್ಸ್ಗಿಂತ ಹಿಂದಿಯ ಮಂಡ್ಯ ಬೇಗ ಆರಂಭವಾಗಿತ್ತು. ಈ ಕೋರ್ಸ್ ತುಂಬ ಉತ್ತಮವಾಗಿ ಮಂಡ್ಯ ಜಿಲ್ಲೆ ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳು ಈ ಕೋರ್ಸ್ಗೆ ಪ್ರವೇಶ ಪಡೆದು ಉನ್ನತ ಶಿಕ್ಷಣ ಅನುಕೂಲತೆಯನ್ನು ಪಡೆಯುವ ನಿಟ್ಟಿನಲ್ಲಿ ನಾವುಗಳು ಸಹ ಕೈ ಜೋಡಿಸುತ್ತಿದ್ದು, ಇದಕ್ಕೆ ಪೂರ್ವ ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಜುಕೇಶನ್ BBA ಅಂತ ಕರಿತೀವಿ, ಹಾನರ್ಸ್ ಡಿಗ್ರಿ. ಇದನ್ನು ಮಾಡೋದ್ರಿಂದ ಮಾಸ್ಟರ್ ಡಿಗ್ರಿ ಮಾಡೋದು ಕೂಡ ಭಾಳ ಹೆಲ್ಪ್ ಆಗುತ್ತೆ. ನಾನು ಕೂಡ ಎಕನಾಮಿಕ್ಸ್ ಅಷ್ಟೇ. ಅದರಿಂದ ಇದು ಒಳ್ಳೆ ಕೋರ್ಸು. ಹೇಳಿದಾಗ ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಏನು ಬೆಂಗಳೂರಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲೇ ನಮಗೆ ಇತ್ತು. ಯಾಕೆ ಮುಚ್ಚಿದೆ ಅಂತ ಕಾರಣ ಗೊತ್ತಿಲ್ಲ. ನನಗೆ ಸರ್ಕಾರ ಕೇಳ್ತೀನಿ, ಸರ್ಕಾರದ ಅನುಮತಿ ಗೊತ್ತಿದ್ದರೆ ನಮ್ಮ ಕಾರ್ಯಕಾರಿಗಳು ವಿನಂತಿ ತರಬೇಕು, ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಉತ್ತರ ಬರೆದಿಟ್ಟು ಅದನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಿಂಡಿಕೇಟಲ್ಲಿ ಮತ್ತು ಎಕನಾಮಿಕ್ ತರಬೇಕು. ಅದು ಒಪ್ಕೊಂಡ್ಮೇಲೆ ಅದೇ ವಿಷಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂದರೆ ಇದರಿಂದ ಉದ್ಯೋಗ ಆಗ್ಬೇಕು ಸರ್. ಆ ಪ್ರೋಗ್ರಾಮ್ ಇದೆ. ಮಾತಾಡ್ತೀವಿ. ಈಗ ಮೊನ್ನೆ ನನಗೆ